ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರೋದು. ಇಷ್ಟು ದಿನ 30 ಲಕ್ಷದ ಡೀಲ್ ಬಗ್ಗೆ ನೀವು ಕೇಳಿದ್ರಿ, ಆದ್ರೆ ಅದು 30 ಅಲ್ಲ 70 ಲಕ್ಷ ಡೀಲ್. ಈ ಬಗ್ಗೆ ಸ್ವತಃ ಪೊಲೀಸರಿಗೆ ಸುಳಿವು ಸಿಗ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 30 ಅಲ್ಲ 70 ಲಕ್ಷ ಯಾಕೆ? ಮರ್ಡರ್ ನಂತರ 70 ಲಕ್ಷದೊಂದಿಗೆ ಪ್ಲಾನ್ ಕೂಡ ಆಗಿತ್ತು ರೌಡಿ ಗ್ಯಾಂಗ್ನಲ್ಲಿ. ಒಂದೊಂದೇ ಸೀಕ್ರೆಟ್ ಈಗ ಆಚೆ ಬರ್ತಾ ಇದೆ. ಹಾಗಿದ್ರೆ 70 ಲಕ್ಷದ ಸೀಕ್ರೆಟ್ ಏನು? ಈಗ ಕೇಸ್ನಲ್ಲಿ ಹೊಸ ಡೌಟ್ ಹುಟ್ಕೊಂಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಈ ರೀತಿಯ ಟ್ವಿಸ್ಟ್ ಸಿಗ್ತಾ ಇರೋದು. ಕೇಸ್ನಿಂದ ಬಚಾವ್ ಆಗೋದಕ್ಕೆ ಇವರು ರೆಡಿ ಮಾಡಿಕೊಂಡಿದ್ದು 70 ಲಕ್ಷ ರೂಪಾಯಿನ. ಹಾಗಿದ್ರೆ ರೇಣುಕಾಸ್ವಾಮಿ ಶವ ಸಾಗಾಟ ಮಾಡೋದಕ್ಕೆ 30 ಲಕ್ಷ, ಶೆಡ್ ಕಾವಲುಗಾರರಿಗೂ ಕೂಡ 40 ಲಕ್ಷದ ಆಮಿಷ. ಅಲ್ಲಿಗೆ 70 ಲಕ್ಷ ಆಯ್ತು. ಪೊಲೀಸರ ಕೈಗೆ ಸಿಕ್ಕಿದ್ದು ಬರೋಬ್ಬರಿ 70 ಲಕ್ಷ. ಮೊದಲು 30 ಲಕ್ಷ, ಹಾಗೇನೆ ದರ್ಶನ್ ಮನೆಯಲ್ಲಿ 37 ಲಕ್ಷ. ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದು 37 ಲಕ್ಷ ರೂಪಾಯಿ. ಪವಿತ್ರ ಗೌಡ ನಿವಾಸದಲ್ಲಿ ಸಿಕ್ಕಿದ್ದು 3 ಲಕ್ಷ ಹಣ. ಇವೆಲ್ಲವನ್ನೂ ಕೂಡ ಈಗ ಸೀಸ್ ಮಾಡಲಾಗಿದೆ. ಹಾಗಿದ್ರೆ ದರ್ಶನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದು ಯಾರು? ಸಾಕ್ಷ್ಯ ನಾಶಕ್ಕಾಗಿ 40 ಲಕ್ಷ ರೂಪಾಯಿಯನ್ನ ಇದೇ ದರ್ಶನ ಪಡೆದಿದ್ರ. ಹಾಗಿದ್ದರೆ ಕೊಲೆಯ ಬೆನ್ನಲ್ಲೇ ಆ ವ್ಯಕ್ತಿಯಿಂದ 40 ಲಕ್ಷ ರೂಪಾಯಿ ಮೋಹನ್ ರಾಜ್ ಎಂಬಾತನಿಂದ ಹಣ ಸಂದಾಯ ಆಗಿರೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ ಮೋಹನ್ ರಾಜ್ ಯಾರು? ಯಾವ ಕಾರಣಕ್ಕಾಗಿ ಈತ ಹಣ ಸಂದಾಯ ಮಾಡಿದ್ದು? ಆರೋಪಿ ದರ್ಶನ್ನ ಸ್ನೇಹಿತನೇ ಈ ಮೋಹನ್ ರಾಜ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯ ಮೋಹನ್ ರಾಜ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆ ಮೋಹನ್ ರಾಜ್ನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಾಕ್ಷ್ಯ ನಾಶಕ್ಕಾಗಿ ದರ್ಶನ್ 40 ಲಕ್ಷ ಪಡೆದಿದ್ರ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಕೊಲೆಯ ಬೆನ್ನಲ್ಲೇ ಆ ವ್ಯಕ್ತಿಯಿಂದ 40 ಲಕ್ಷ. ದರ್ಶನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದು ಮೋಹನ್ ರಾಜ್. ಮೋಹನ್ ರಾಜ್ ಎಂಬಾತನಿಂದ ಹಣ ಸಂದಾಯ ಆಗಿರೋದು. ಆರೋಪಿ ನಟ ದರ್ಶನ್ ಸ್ನೇಹಿತನೇ ಈ ಮೋಹನ್ ರಾಜ್. ಸದ್ಯ ಮೋಹನ್ ರಾಜ್ಗಾಗಿ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ. ಈ ಮೋಹನ್ ರಾಜ್ ಯಾರು, ಏನು, ಯಾವ ಕಾರಣಕ್ಕಾಗಿ ಈತ ಹಣ ಸಂದಾಯ ಮಾಡಿದ, ಈತನ ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮೋಹನ್ ರಾಜ್ ಪೊಲೀಸರ ಬಲೆಯಲ್ಲಿ ಸಿಕ್ಕಾಕೊಂಡ ನಂತರ ವಿಚಾರಣೆಯ ಸಂದರ್ಭದಲ್ಲಿ ಸಿಗಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಮೊದಲೇದಾಗಿ 30 ಲಕ್ಷ ರೂಪಾಯಿ ಡೀಲ್ ಅನ್ನುವಂತಹ ಚರ್ಚೆ ಆಗ್ತಾ ಇರುವಾಗಲೇ ಅದು 30 ಅಲ್ಲ 70 ಲಕ್ಷ ಅಂತ. ಮೊದಲು ಸಿಕ್ಕಿದ್ದು 30 ಲಕ್ಷ, ತದನಂತರ ದರ್ಶನ್ ಮನೆಯಲ್ಲಿ 37 ಲಕ್ಷ, ಪವಿತ್ರ ಗೌಡ ಮನೆಯಲ್ಲಿ 3 ಲಕ್ಷ. ಈ ಮೋಹನ್ ರಾಜ್ ಎಂಬಾತನಿಂದ 40 ಲಕ್ಷ ಹಣ ಸಂದಾಯ. ಮೋಹನ್ ರಾಜ್ ಯಾರು, ಈತನ ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಹೇಗೆ, ಈ ಟ್ವಿಸ್ಟ್ಗಳ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತೀರಿ? ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ದರ್ಶನ್ ಮನೆಯಲ್ಲಿ 37 ಲಕ್ಷ 40,000, ಪವಿತ್ರ ಗೌಡ ಮನೆಯಲ್ಲಿ 3 ಲಕ್ಷ, ಒಟ್ಟು 40 ಲಕ್ಷ ಹಣ ಸಿಗುತ್ತೆ. ಈ ಹಿಂದೆ ಪ್ರದೋಷ್ಗೆ ನೀಡಿದಂತ 30 ಲಕ್ಷ ಹಣವನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ರು. ಹೀಗಾಗಿ 70 ಲಕ್ಷ 40,000 ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಒಂದು ಇಷ್ಟು 70 ಲಕ್ಷ ಹಣವನ್ನ ಸಾಕ್ಷ್ಯಗಳನ್ನ ನಾಶ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದು, ಮತ್ತೆ ಈ ಒಂದು ಮರ್ಡರ್ ಅನ್ನ ಮುಚ್ಚಾಕಕ್ಕೆ ಕ್ರಿಮಿನಲ್ ಕಾನ್ಸ್ಪಿರಸಿ ಭಾಗವಾಗಿ ಶೇಖರ್ ಸಿಕ್ಕಿದ್ರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಣವನ್ನ ತಂದಿಟ್ಟುಕೊಂಡಿದ್ದಂತ ಉದ್ದೇಶ ಒಂದು ಏನು ಈ ಒಂದು ಒಟ್ಟಾರೆಯಾಗಿ ಕೃತ್ಯ ನಡೆಸಿ ಕೃತ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ಲಾನ್ ಆಗ್ಬೇಕು
ಅಪರಾಧಿಕ ಒಳಸಂಚು ನಡೆಸಿತು, ಅದರ ಭಾಗವಾಗಿ ಈ ಹಣವನ್ನ ಸಂಗ್ರಹಿಸಿದ್ರು ಅನ್ನೋದನ್ನ ಒಂದು ಪೊಲೀಸರು ಪ್ರೂವ್ ಮಾಡಬೇಕು. ಎರಡನೇದಾಗಿ ಈ ಹಣವನ್ನ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೋ ಅಥವಾ ಏನು ಸಾಕ್ಷ್ಯಗಳನ್ನ ನಾಶ ಮಾಡ್ಲಿಕ್ಕೋ ಶೇಖರಿಸಿಟ್ಟಿದ್ರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಯಾವೆಲ್ಲ ಅಂಶಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ಹೋಗ್ತಾ ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಗೊತ್ತಾಗಿರ್ತಕ್ಕಂಥದ್ದು ಏನಂದ್ರೆ, ದರ್ಶನ್ಗೆ ಆಪ್ತರಾಗಿದ್ದಂತ ಮೋಹನ್ ರಾಜ್ರಿಂದ 40 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಮೋಹನ್ ರಾಜ್ಗೆ ದರ್ಶನ್ ಯಾವ ಕಾರಣಕ್ಕೆ ಹಣ ಬೇಕು ಅಂತ ಹೇಳಿ ಇಸ್ಕೊಂಡಿದ್ರು ಅನ್ನೋದು ಬಹಳ ಪ್ರಮುಖವಾಗುವಂತದ್ದು. ಈ ಬಗ್ಗೆ ಮೋಹನ್ ರಾಜ್ ಹೇಳಿಕೆ ಕೂಡ ದರ್ಶನ್ಗೆ ಕಂಟಕ ಆಗುತ್ತೆ. ಯಾಕಂದ್ರೆ ದರ್ಶನ್ ಯಾವುದೋ ಒಂದು ವಿಚಾರಕ್ಕೆ ಹಣ ಬೇಕು ಅಂತ ಅಥವಾ ಬಿಸ್ನೆಸ್ಗೆ ಹಣ ಬೇಕು ಅಂತ ತೆಗೆದುಕೊಂಡಿದ್ರ ಅಥವಾ ಈ ವಿಚಾರ ಏನು ಕೃತ್ಯ ನಡೆದಿತ್ತು ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅವರಿಂದ ಹಣವನ್ನ ಪಡೆದುಕೊಂಡ್ರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮೋಹನ್ ರಾಜ್ ವಿಚಾರಣೆ ಒಳಪಡಿಸೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಶಿಫಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.